ನಮ್ಮ ರಾಷ್ಟ್ರಗೀತೆ ಸಂವಿಧಾನಬದ್ಧವಾಗಿ ಎಲ್ಲ ಸಮುದಾಯದವರು ಎಲ್ಲ ವರ್ಗವೂ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಗೌರವಿಸತಕ್ಕದ್ದು ಅನ್ನುವಂತಹ ನಿಯಮವಿದ್ದರೂ ಕೂಡ ಹಾಲಿ ಸಂಸದ ರಾಷ್ಟ್ರಗೀತೆಯನ್ನು ಅಪಮಾನ ಮಾಡಿದ್ದಾರೆ. ಅದರಲ್ಲೂ ಕೂಡ ಸಂಸದ ಕಾಗೇರಿ ವಿವಾದವನ್ನ ಮುಂದುವರಿಸೋದಿಲ್ಲ ಅಂತ ಹೇಳಿ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಹಾಲಿ ಸಂಸದ ಕಾಗೇರಿಯಿಂದ ರಾಷ್ಟ್ರಗೀತೆಗೆ ಅವಮಾನ ವಿಚಾರ ವಿವಾದವನ್ನ ಮುಂದುವರಿಸೋದಿಲ್ಲ. ಮತ್ತು ವಿವಾದ ಮಾಡಿದವರು ಯಾರು? ಇಲ್ಲಿಗೆ ಬಿಟ್ಟು ಬಿಡಿ ಅಂತ ಕೇಳಿಕೊಂಡಿದ್ದಾರೆ. ರಾಷ್ಟ್ರಗೀತೆ ವಿವಾದದ ವಸ್ತು ಆಗಬಾರದು. ಮಾಡಿದ್ ನೀವೇ ತಾನೆ. ನಾವೆಲ್ಲ ಸಂವಿಧಾನಬದ್ಧವಾಗಿ ರಾಷ್ಟ್ರಗೀತೆಯನ್ನ ಸ್ವೀಕರಿಸಿದ್ದೇವೆ. ಅವತ್ತು ಭಾಷಣ ಮಾಡುವಾಗ ಈ ನೆನಪಿರಲಿಲ್ವಾ? ಅದನ್ನ ವಿವಾದ ಮಾಡಬೇಡಿ, ವಿವಾದ ನನಗೆ ಇಷ್ಟ ಇಲ್ಲ. ಅವತ್ತಿನ ದಿನ ಇಷ್ಟ ಆಗಿದ್ದು ಹೇಗೆ? ಸಂಸದ ಕಾಗೇರಿಯಿಂದ ವಿಷಾದವೂ ಇಲ್ಲ, ಕ್ಷಮೆಯೂ ಇಲ್ಲ. ಕ್ಷಮೆ ಕೇಳದೆ ವಿವಾದ ಇಷ್ಟವಿಲ್ಲವೆಂದು ಮಾತು ಮುಗಿಸಿದ ಕಾಗೇರಿ, ರಾಷ್ಟ್ರಗೀತೆಗೆ ಅವಮಾನ, ಕ್ಷಮೆ ಕೇಳದ ಸಂಸದ ಕಾಗೇರಿ ಅವರು ಮೊನ್ನೆ ಒಂದು ಭಾಷಣ ಮಾಡ್ತಾರೆ. ಆ ಭಾಷಣದಲ್ಲಿ ರಾಷ್ಟ್ರಗೀತೆ ಎನ್ನುವಂತಹ ಪದ ಪ್ರತ್ಯೇಕ ಉಲ್ಲೇಖ ಆಗುತ್ತೆ. ರಾಷ್ಟ್ರಗೀತೆ ಜಾರ್ಜ್ ಎನ್ನುವಂತಹ ಬ್ರಿಟಿಷ್ ವ್ಯಕ್ತಿಯನ್ನ ಸಮಾಧಾನ ಮಾಡೋದಕ್ಕೆ ರವೀಂದ್ರನಾಥ್ ಬರೆದಿದ್ರು ಎನ್ನುವಂಥ ಮಾತದು. ನಿಜಕ್ಕೂ ಒಬ್ಬ ದೇಶದ ಪ್ರಜೆಯಾಗಿ ಆ ಥರ ಮಾತನ್ನ ಕೇಳುವಾಗ ಸಂಕಟ ಆಗುತ್ತೆ. ರಾಷ್ಟ್ರಗೀತೆ, ಆ ರಾಷ್ಟ್ರಗೀತೆ ಒಂದು ಬ್ರಿಟಿಷ್ ವ್ಯಕ್ತಿಯನ್ನ ಸಮಾಧಾನ ಪಡಿಸೋದಕ್ಕೆ ರವೀಂದ್ರನಾಥ್ ಬರೆದಿದ್ರು ಎನ್ನುವಂತಹದ್ದು. ಇದೆಂತಹ ದುರಂತ ನೋಡಿ, ವಿಪರ್ಯಾಸ. ಹೇಳಿದ್ಯಾರು? ಯಾವುದೋ ಒಬ್ಬ ವಿವಾದಾತ್ಮಕ ವ್ಯಕ್ತಿಯಲ್ಲ, ಯಾವುದೋ ಒಬ್ಬ ಕೆಲಸಕ್ಕೆ ಬಾರದವನಲ್ಲ, ಲೋಕಸಭೆಯ ಸದಸ್ಯ, ಮೆಂಬರ್ ಆಫ್ ಪಾರ್ಲಿಮೆಂಟ್, 8 ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವ ಒಂದು ಲೋಕಸಭಾ ಕ್ಷೇತ್ರದ MP ಮಾತನಾಡೋ ಮಾತದು. ರಾಷ್ಟ್ರಗೀತೆ ಬ್ರಿಟಿಷರ ಸೇವೆಗೆ ಇದ್ದಂತಹ ಗೀತೆ. ನಿಜಕ್ಕೂ ಅದನ್ನ ಉಚ್ಚಾರ ಮಾಡೋದಕ್ಕೂ ಕೂಡ ಸಂಕಟ ಆಗುತ್ತೆ ನಮಗೆ. ಯಾವ ನಿರ್ಭಯ, ಯಾವ ನಿರಾತಂಕವೂ ಇರಲಿಲ್ಲ ಆ ಮನುಷ್ಯನಿಗೆ ಆ ಭಾಷಣ ಮಾಡಬೇಕಾದ್ರೆ. ರಾಷ್ಟ್ರಗೀತೆಯ ಬಗ್ಗೆ ಮಾತನಾಡುವಾಗ ರೋಮಾಂಚನಗೊಳ್ಳಬೇಕು. ಆದರೆ ಅವರ ಮಾತುಗಳು ಕೇಳಿ ಅಲ್ಲಿ ನೆರೆದಿದ್ದವರು ಕೂಡ ಸಂಕಟವನ್ನು ವ್ಯಕ್ತಪಡಿಸಿದ್ರು. ಒಂದೇ ಮಾತರಮನ್ನ ಸಮರ್ಥನೆ ಮಾಡಿಕೊಂಡ್ರು. ಇಲ್ಲಿ ಒಂದೇ ಮಾತರಂ ಮತ್ತು ರಾಷ್ಟ್ರಗೀತೆ ಎರಡೂ ಕೂಡ ಸಾಂವಿಧಾನಿಕವಾಗಿ ಬಂದಿರುವಂತಹದ್ದು. ಎರಡನ್ನೂ ಕೂಡ ಈ ದೇಶದ ಪ್ರಜೆಗಳು ಗೌರವಿಸಬೇಕು. ಕಾಗೇರಿ ಅವರು ನಿಂತುಕೊಂಡು ರಾಷ್ಟ್ರಗೀತೆಯ ಬಗ್ಗೆ ಹಗುರವಾಗಿ ಮಾತನಾಡುವಾಗ ಅವರನ್ನ ಬೆಂಬಲಿಸುವ ಮತ್ತು ಅವರನ್ನ ಹಿಂಬಾಲಿಸುವಂತಹ ಹಿಂಬಾಲಕರ ಮನಸ್ಸಿಗೆ ಅದು ಯಾವ ತರಹದ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡುತ್ತೆ ಅನ್ನೋ ಬೋಧ ಬೇಡ. ದೇಶಕ್ಕೆ ಮತ್ತು ರಾಜ್ಯಕ್ಕೆ ಯಾವ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಎನ್ನುವಂತಹ ಪರಿಜ್ಞಾನ ಇಲ್ಲ. ರಾಷ್ಟ್ರಗೀತೆಯ ಬಗ್ಗೆ ಮಾತನಾಡ್ತಾ ಇದ್ದೀನಿ ಎನ್ನುವಂತಹ ಪರಿವೆಯೇ ಇಲ್ಲದೆ ತನ್ನ ಭಾಷಣವನ್ನು ರಾಜಕೀಯ ಪ್ರೇರಿತವಾದ ಭಾಷಣವನ್ನಾಗಿ ತಿರುಗಿಸಿದ ಕಾಗೇರಿಯ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಯಿತು ರಾಜ್ಯದಲ್ಲಿ. ಮಾಜಿ ಸ್ಪೀಕರ್ ಆಗಿದ್ದವರು, ವಿಧಾನಸಭೆಯ ಸಭಾಧ್ಯಕ್ಷರಾಗಿದ್ದವರು ಹೆಂಗೆ ಮಾತನಾಡಬೇಕು? ಅವರ ಒಂದು ಮಾತುಗಳು ನೂರಾರು ಜನ ಸ್ವೀಕಾರ ಮಾಡಿಕೊಳ್ತಾರೆ. ನಾನು ನೀವು ಆಡುವಂತಹ ಮಾತುಗಳು ಒಬ್ಬರೋ ಇಬ್ಬರೋ ಕೇಳಿಸ್ಕೋಬಹುದು, ಆದರೆ ಒಬ್ಬ ಮಾಜಿ ಸಭಾಪತಿಯ ಮಾತುಗಳು ನೂರಾರು ಜನ ಸ್ವೀಕಾರ ಮಾಡಿಕೊಂಡು ತನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತರ್ತಾರೆ. ಆ ತರಹದ ಸ್ಥಾನದಲ್ಲಿದ್ದವರು, ಆ ತರಹದ ವ್ಯಕ್ತಿತ್ವ ಇರುವವರು ರಾಷ್ಟ್ರದ ಬಗ್ಗೆ, ರಾಷ್ಟ್ರಗೀತೆಯ ಬಗ್ಗೆ, ದೇಶದ ಭದ್ರತೆಯ ಬಗ್ಗೆ ಮಾತನಾಡಬೇಕಾದ್ರೆ ಯೋಚನೆ ಮಾಡಬೇಕು, ಸಂವೇದನಾಶೀಲರಾಗಿರ್ಬೇಕು ನಾವು. ರಾಷ್ಟ್ರಗೀತೆಯ ವಿಚಾರವಾಗಿ ವಿವಾದಾತ್ಮಕ ಹೇಳಿಕೆ, ಆ ಬಗ್ಗೆ ಕ್ಲಾರಿಟಿ ಕೊಟ್ಟಿರ್ತಕ್ಕಂತಹ ಕಾಗೇರಿ, ನಾವೆಲ್ಲ ಸಂವಿಧಾನಬದ್ಧವಾಗಿ ರಾಷ್ಟ್ರಗೀತೆಯನ್ನು ಸ್ವೀಕರಿಸಿದ್ದೇವೆ 1935 ಮತ್ತು 37. ನೋಡಿ, ಈ ವಿಚಾರ ಕಾಗೇರಿ ಹೇಳುವುದಕ್ಕಿಂತಲೂ ಮುಂಚೆಯೂ ಕೂಡ ಚರ್ಚೆಯಾಗಿತ್ತು. ಕಾರಣ ಜನಗಣ ಮನದಲ್ಲಿ ಸಿಂಧು ನದಿಯ ಪ್ರಸ್ತಾಪ ಇದೆ. ಸಿಂಧು ನಮ್ಮ ಭಾರತದಲ್ಲಿ ಇಲ್ದಲೇ ಇರತಕ್ಕಂತಹದ್ದೊಂದು. ಸೊ ಈ ಪ್ರಸ್ತಾಪ ಆದಾಗ 1935 ಮತ್ತು 37 2 ಬಾರಿ ರವೀಂದ್ರನಾಥ್ ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ರು. ನನ್ನ ಉದ್ದೇಶ ಇರುವುದು ನನ್ನ ದೇಶ, ಈ ಗೀತೆಯ ಉದ್ದೇಶ ಇರುವುದು ನನ್ನ ದೇಶದ ಪ್ರೇಮ, ನನ್ನ ದೇಶ ಏನು ಸಾವಿರಾರು ಹೂಗಳಿರತಕ್ಕಂತಹ ಬೃಂದಾವನ, ಈ ದೇಶದ ಬಗ್ಗೆ ನನ್ನ ಗೀತೆ, ಯಾವನೋ ಒಬ್ಬ ಜಾರ್ಜಿನ ಬಗ್ಗೆ ಅಲ್ಲ. ಕ್ಲಾರಿಟಿ ಕೊಟ್ಟಿದ್ರು. ಆದರೆ ಕಾಗೇರಿ ಅದನ್ನು ಮತ್ತೆ ಪ್ರಸ್ತಾಪ ಮಾಡಿದ್ರು. ಅದನ್ನು ವಿವಾದ ಮಾಡಬೇಡಿ, ಈ ವಿವಾದ ನನಗೆ ಇಷ್ಟ ಆಗೋದಿಲ್ಲ. ಸಂಸದ ಕಾಗೇರಿಯಿಂದ ವಿಷಾದವೂ ಇಲ್ಲ. ಅವರ ಕ್ಲಾರಿಟಿಯ ಮಾತುಗಳಲ್ಲಿ ಅಥವಾ ಅವರ ಸ್ಪಷ್ಟೀಕರಣದಲ್ಲಿ ಯಾವ ವಿಷಾದತೆಯೂ ಇರಲಿಲ್ಲ, ಯಾವ ಕ್ಷಮೆಯೂ ಇರಲಿಲ್ಲ. ಕ್ಷಮೆಯನ್ನು ಕೇಳದೆ ವಿವಾದ ಇಷ್ಟವಿಲ್ಲವೆಂದು
ಮಾತು ಮುಗಿಸಿದ ಕಾಗೇರಿಯ ಈ ಒಂದು ವಿಚಾರ ನಿಜಕ್ಕೂ ಕೂಡ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಕಾಗೇರಿ ಕೊನೆಗೂ ಕ್ಷಮೆ ಕೇಳಲಿಲ್ಲವಲ್ಲ ಅಂತ ಹೇಳಿ ಒಂದಷ್ಟು ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ಪರವಿರೋಧ ಚರ್ಚೆಗಳನ್ನು ಮಾಡುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.